ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭೈರವಿಗೌಡ ಲಾಗ್ಸ್. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಈ ಲಾಗ್ ಏನಾಗಿರುತ್ತಂದರೆ ಮುಂದೆ ಹೇಳ್ತಾ ಇದ್ದೀನಿ. ಸೊ ನಾವೆಲ್ಲರೂ ಫ್ರೆಂಡ್ಸ್ ಸೇರಿ, ಸ್ಕೂಲ್ ಫ್ರೆಂಡ್ಸ್ ಸೇರಿಕೊಂಡು ನಾವೊಂದು ಟ್ರಿಪ್ ಅಂತ ಹೋಗ್ತಾ ಇದ್ದೀವಿ. ಅದು ಎಲ್ಲಿಗೆ ಏನು ಅಂತ ಒಂದೊಂದೇ ವಿಡಿಯೋ ಹೋಗ್ತಾ ನಾನು ಹೇಳ್ತೀನಿ. ನಾವು ಇದು ಸುಮಾರು ಒಂದು 35 ವರ್ಷ ಆದಮೇಲೆ ಒಟ್ಟಿಗೆ ಈ ರೀತಿ ಹೋಗ್ತಾ ಇರೋದು. ಒಂದು ಟ್ರಿಪ್ ಅಂತ, ಒನ್ ಡೇ ಟ್ರಿಪ್ ಆಗಿದ್ದಿದ್ದು. ಸೊ ಇದು ನಾವು ಹೋಗಿರೋದು ಹಾಸನ ಸೈಡ್ ಹೋಗಿದ್ದೀವಿ. ಇದು ಶ್ರವಣಬೆಳಗೊಳ ಬೆಟ್ಟ, ಗೊಮ್ಮಟೇಶ್ವರನ ಬೆಟ್ಟ. ನಾನು ಕೂಡ ಇದಕ್ಕೆ ಮೊದಲನೇ ಸಲನೇ ಆ ಬೆಟ್ಟ ಹತ್ತಿರೋದು. ಸೊ ತುಂಬ ಕಷ್ಟ ಆಯಿತು. 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ಹತ್ತೋದು ಅರ್ಧ ಹತ್ತಿದ್ದೀವಿ, ಹೆಂಗಿದ್ರು ಹತ್ತಲೇಬೇಕು ಅಂತ ಸಾಹಸ ಮಾಡಿ ಎಲ್ಲರೂ ಹತ್ತಿ ಸೊ ಗೊಮ್ಮಟೇಶ್ವರ ಮತ್ತು ಅಲ್ಲಿ ಮೇಲೆ ಇನ್ನೂ ಏನೇನೋ ದೇವಸ್ಥಾನಗಳಿತ್ತು, ಚಿಕ್ಕ ಪುಟ್ಟ ಎಲ್ಲನೂ ನೋಡಿಕೊಂಡು ಬಸ್ನಲ್ಲಿ ಹಾಗೆ ಹೋದರೆ ಚೆನ್ನಾಗಿರಲ್ಲ ಅಲ್ಲ. ಸೊ ನಾವೊಂದು ಟಿ ವ್ಯಾನ್ ಮಾಡ್ಕೊಂಡಿದ್ವಿ. ಅದರಲ್ಲಿ ನೋಡಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ. ಸೊ ನಾವು ಪೇರೆಂಟ್ಸು ನಾವು ಕೂಡ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಎಷ್ಟು ಗಾಳಿ ಇದೆ ಅಂದರೆ ನಮಗೆ ಭಯ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ನನ್ನ ಮಗಳನ್ನೇ ಎಲ್ಲಿ ಗಾಳಿಗೆ ಆ ಫೋರ್ಸಿಗೆ ಎಲ್ಲಿ ಬಿದ್ದೋಗ್ತಾಳೆ ಏನೋ ಅನ್ನೋ ಥರ ನನಗೆ ಭಯನೇ ಆಗ್ತಿತ್ತು. ಯಾವಾಗಲೂ ಯುಕ್ತ ಹುಷಾರಾಗಿ ಹೋಗು, ಆ ಗ್ರಿಲ್ ಇಟ್ಕೊಂಡು ಹೋಗು ಅಂತ ನಾನೇ ಹೇಳ್ತಾ ಇದ್ದೆ ನಾನು. ಅದು ಹತ್ತುವಾಗ ಏನು ಅನಿಸಲ್ಲ, ಇಳಿವಾಗ ಒಂಥರ ಮುಗ್ಗಿಸೋ ಥರ ಆಗಿಬಿಟ್ರೆ ಅನ್ನೋ ಥರ ಅನ್ನಿಸ್ತಾ ಇತ್ತು. ನೋಡಿ ಎಷ್ಟು ಗಾಳಿ ಇದೆ ಅಂತ, ಕೂದಲು ಸರಿ ಮಾಡ್ಕೊಳ್ಳೋದೇ ಆಗುತ್ತೆ, ಅಷ್ಟು ಗಾಳಿ ಇದೆ. ಬಟ್ ಚೆನ್ನಾಗಿತ್ತು. ಬೆಳಗ್ಗೆನೇ ಹೋಗಿದ್ವಿ, ಬಿಸಿಲು ಇತ್ತು, ಪರವಾಗಿಲ್ಲ, ಸ್ವಲ್ಪ ಬಿಸಿಲಿತ್ತು. ಅಷ್ಟರಲ್ಲಿ ಹೆಂಗೋ ಹತ್ಬಿಟ್ರೆ ಸಾಕು ಅನ್ನೋ ಥರ ಆಗಿಬಿಟ್ಟಿತ್ತು. ಸೊ ಎಲ್ಲರೂ ಒಂದೊಂದು ಕಡೆ ಹೋಗ್ತಾ ಇದ್ವಿ. ಯಾರನ್ನೂ ವೆಯ್ಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲಿ ಮೊದಲು ರೀಚ್ ಆಗಿಬಿಟ್ರೆ ಸಾಕು, ಬೆಟ್ಟ ಮೇಲೆ ಹತ್ಬಿಟ್ರೆ ಸಾಕು ಅನ್ನೋ ಥರ ಎಲ್ಲರದು ಆ ರೀತಿ ಅನ್ನಿಸ್ತಾ ಇತ್ತು. ನೋಡಿ ಎಷ್ಟು ಗಾಳಿ ಇದೆ ಇವಾಗ ಅಂತ. ಕೆಳಗಡೆ ಇಳಿದ್ಬಿಟ್ಟು ಬಂದ್ವಿ. ಅಲ್ಲಿ ಕಲ್ಯಾಣಿ ಇತ್ತಲ್ವ, ಸೊ ಹೋಗಿ ನೋಡೋಣ ಏನಿದೆ ಅಲ್ಲಿ ಅಂತ ಹೋದ್ವಿ. ಅಲ್ಲಿ ಬಾತುಕೋಳಿಗಳೆಲ್ಲ ಈಜಾಡ್ತಾ ಇದ್ವು. ಮೀನುಗಳು ಕೂಡ ಇತ್ತು, ದೊಡ್ಡ ದೊಡ್ಡ ಮೀನುಗಳೇ ಇತ್ತು ಸುಮಾರಾಗಿ. ಸೊ ಚೆನ್ನಾಗಿತ್ತು. ಸೊ ನಾವು ಮಾರ್ನಿಂಗ್ ಅಲ್ಲಿ ರೀಚ್ ಆದ ತಕ್ಷಣವೇ ತಿಂಡಿ ತಿನ್ಕೊಂಡು ಹೋಗಿದ್ವಿ. ಅಲ್ಲಿ ಕೆಳಗಡೆನೂ ಸ್ವಲ್ಪ ಆ ಕಡೆ ಪ್ರಸಾದ ಕೊಡ್ತಾಯಿದ್ರು. ಬಟ್ ನಾವು ಪ್ರಸಾದ ಮಾರ್ನಿಂಗ್ ತಿಂಡಿ ತಿಂದಿದ್ವಲ್ಲ ಅಂತ ಹೇಳಿ ಪ್ರಸಾದ ಇನ್ನೂ ತೊಗೊಳ್ಳಿಲ್ಲ. ಸೊ ಅಲ್ಲಿ ಮೀನುಗಳೆಲ್ಲ ನೋಡ್ತಾ ಇದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಅದೆಲ್ಲ ಆದಮೇಲೆ ಇನ್ನೊಂದು ಪ್ಲೇಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಕೂಡ ಕೂತಿದ್ದ ಜಾಗದಲ್ಲೇ ತಲೆ ಅಲ್ಲಾಡಿಸ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದೀವಿ. ನೋಡಿ ಚೆನ್ನಾಗಿರುತ್ತಲ್ವ, ಒಂಥರ ಹಾಗೆ ಹೋದರೆ ಸಪ್ಪೆ ಅನಿಸುತ್ತೆ. ಸೊ ನಮ್ಮ ಜೊತೆ ಇರೋ ಎಲ್ಲ ಫ್ರೆಂಡ್ಸ್ ಕೂಡ ಅದೇ ಥರ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ನೋಡಿ ನನ್ನ ಫ್ರೆಂಡ್ ಕೂಡ ಡ್ಯಾನ್ಸ್ ಮಾಡ್ತಿದ್ದಾಳೆ. ಮಕ್ಕಳಂತೂ ಡ್ಯಾನ್ಸ್ ಮಾಡಿ ಅಂದರೆ ಮಾಡ್ತಾರೆ, ಇಲ್ಲ ಅಂದರೆ ಸುಮ್ಮನೆ ಅವರು ಸೈಲೆಂಟಾಗಿ ಕೂತ್ಕೊಬಿಡ್ತಾರೆ. ಪಾಪ ಅವ್ರಿಗೂ ಎಷ್ಟು ಅಂತ ಡ್ಯಾನ್ಸ್ ಮಾಡ್ತಾರಲ್ವ, ಟಯರ್ಡ್ ಆಗಿರುತ್ತೆ. ಬೆಟ್ಟ ಹತ್ತಿ ಅವ್ರಿಗೂ ಟಯರ್ಡ್ ಆಗಿತ್ತು. ಸೊ ನೆಕ್ಸ್ಟ್ ನಮ್ಮ ಪ್ಲೇಸ್ ಯಾವುದಂದರೆ ನೆಕ್ಸ್ಟ್ ನಾವು ಅಲ್ಲೇ ಹಾಸನಲ್ಲಿರುವಂತಹ ಶೆಟ್ಟಿಹಳ್ಳಿ ಚರ್ಚ್ ಅಂತ ಹೇಳ್ತಾರಲ್ವ, ಅಲ್ಲಿ ಹೋಗ್ತೀವಿ. ಆ್ಯಕ್ಚುಲಿ ಅಲ್ಲಿ ನೀರೇ ಇರಲಿಲ್ಲ. ಸ್ವಲ್ಪ ನಾವು ಚರ್ಚ್ವರೆಗೂ ಹಾಗೆ ನಡ್ಕೊಂಡು ಹೋಗ್ಬೋದಿತ್ತು, ಬರಡು ಭೂಮಿ ಥರ ಇತ್ತು. ಸೊ ನಾವು ಹೋದಾಗ ತುಂಬ ಮಳೆ ಬಂದು ಕೆರೆ ಎಲ್ಲ ತುಂಬ್ಕೊಂಡು ಬಿಟ್ಟಿತ್ತದು. ಸೊ ಅದಾದಮೇಲೆ ಇದು ನೋಡಿ ನಾವು ಬೇಲೂರು, ಹಳೇಬೀಡಿಗೆ ಹೋದ್ವಿ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬೇಲೂರಲ್ಲಂತೂ ಒಂದೊಂದು ಸಣ್ಣ ಸಣ್ಣ ಮೂಲೆಯಲ್ಲೂ ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಎಷ್ಟು ನೋಡಿದ್ರೂ ಅದು ಕಣ್ಣು ತುಂಬ್ಕೊಳ್ಳೋಕೆ ಸಾಕಾಗಲ್ಲ. ಮತ್ತು ನಮಗೆ ಮರ್ತೇ ಹೋಗುತ್ತೆ ಯಾವ್ಯಾವ ಜಾಗದಲ್ಲಿ ಏನೇನಿದೆ ಅಂತ. ಅದಾದಮೇಲೆ ನಾವು ಹಳೇಬೀಡಿಗೆ ಬಂದ್ವಿ. ಅಲ್ಲಂತೂ ತುಂಬಾ ಚೆನ್ನಾಗಿದೆ. ದೊಡ್ಡ ಪಾರ್ಕ್, ಉದ್ಯಾನವನ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಎಲ್ಲ. ಅದಾದ ನಂತರ ಅದೆಲ್ಲ ಮುಗಿಸ್ಕೊಂಡು ಪುಷ್ಪಗಿರಿಗೆ ಬಂದ್ವಿ ನಾವು. ಅಲ್ಲಿ ಶಿವನ ಸ್ಟ್ಯಾಚು ಕೂಡ ಇದೆ. ಇಲ್ಲೆಲ್ಲ ನಾವು ನೋಡ್ತೀವಲ್ಲ,
ಇಶಾ ಫೌಂಡೇಶನ್ ಥರ ಅಲ್ಲಿದೆಯಲ್ಲ ಶಿವಂದು, ಸೊ ಅದೇ ಥರ ಸಿಮಿಲರ್. ಸೊ ಅಲ್ಲೂ ಸುಮಾರು ಒಂದು ಎಷ್ಟು 12 ಥರದ್ದು ಜ್ಯೋತಿರ್ಲಿಂಗಗಳೆಲ್ಲ ಇತ್ತು. ಸೊ ಚೆನ್ನಾಗಿದೆ ಅದು ಕೂಡ. ಮೇಲ್ಗಡೆ ಅಲ್ಲಿ ಯಾವುದೋ ಸ್ವಾಮೀಜಿಗಳದ್ದು ಮಠ ಕೂಡ ಇದೆ. ಸೊ ಅದೆಲ್ಲ ನೋಡ್ಕೊಂಡ್ವಿ. ತುಂಬ ಚೆನ್ನಾಗಿ ವಿಶಾಲವಾಗಿ ಜಾಗ ತುಂಬ ಚೆನ್ನಾಗಿದೆ. ಶಿವಂದು ಇದು ನಂಗೆ ತುಂಬ ಇಷ್ಟ ಆಯಿತು. ನೋಡಿ ಅಲ್ಲಿ 12 ಸುಮಾರು ಥರದ ಶಿವಲಿಂಗಗಳಿದೆ. ಸೊ ನಿಜವಾಗ್ಲೂ ಎಷ್ಟೊಂದು ಥರ ಶಿವಲಿಂಗಗಳಿದೆ ನೋಡಿ. ಇದೆಲ್ಲ ನಾವೆಲ್ಲ ನೋಡೇ ಇರಲ್ಲ ಆ್ಯಕ್ಚುಲಿ. ನಾನು ಅಲ್ಲೇ ಫಸ್ಟ್ ಟೈಮ್ ಈ ಥರದ್ದೆಲ್ಲ ನೋಡಿದ್ದು. ಎಷ್ಟೊಂದು ಥರದ್ದು ಎಲ್ಲ ರಾಜ್ಯಗಳಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಇರ್ತಕ್ಕಂತಹ ಶಿವಲಿಂಗಗಳನ್ನ ಇಟ್ಟಿದ್ದಾರೆ. ಸೊ ನೋಡಿ ಅಲ್ಲಿಂದು ಯಾವುದು ಗುರುಗಳು ಅನಿಸುತ್ತೆ ಮಠ. ಅಲ್ಲಿ ಸಂಜೆ ಆದರೆ ಭಜನೆ ಮಾಡ್ತಾರೆ. ಸೊ ವಿಶಾಲವಾಗಿ ಚೆನ್ನಾಗಿದೆ, ಪ್ರಶಾಂತವಾಗಿದೆ. ಪುಷ್ಪಗಿರಿಯಲ್ಲಿ ಅಲ್ಲಿರ್ತಕ್ಕಂಥ ಮಠದಲ್ಲಿರ್ತಕ್ಕಂಥ ಮಕ್ಕಳೇ ಸಂಜೆ ಪೂಜೆ ಮತ್ತು ಭಜನೆ ಎಲ್ಲದನ್ನು ಮಾಡ್ತಾರೆ. ಎಷ್ಟು ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಿದ್ದಾರೆ ಅಂದರೆ ನಿಜ ತುಂಬ ಖುಷಿಯಾಯಿತು. ಎಷ್ಟು ನೀಟಾಗಿದೆ ಕಡೆ ಗೊತ್ತಾ. ಒಂದು ಕಡೆನೂ ಒಂದು ಗಲೀಜು, ಸ್ವಲ್ಪ ಗಲೀಜು ಕೂಡ ಕಾಣಿಸ್ತಿಲ್ಲ. ಸೊ ಅಲ್ಲೆಲ್ಲ ಮಕ್ಕಳೇ ಅನಿಸುತ್ತೆ, ಮಠದಲ್ಲಿರ್ತಕ್ಕಂಥ ಮಕ್ಕಳೇ ಎಲ್ಲ ಕ್ಲೀನ್ ಮಾಡೋದು ಅನಿಸುತ್ತೆ. ಬಟ್ ತುಂಬ ಕ್ಲೀನ್ಲಿನೆಸ್ ಇತ್ತು. ಖುಷಿ ಆಯಿತು ಆ ಥರ ನೋಡಿ ನನಗೆ. ಇದು ಮುರುಡೇಶ್ವರದಲ್ಲಿ ಇದೆಯಲ್ಲ ಅದೇ ಥರನೂ ಕಾಣಿಸುತ್ತೆ. ಮತ್ತು ಎಷ್ಟು ಚೆನ್ನಾಗಿದೆ ವ್ಯೂ ನೋಡಿ, ಎಷ್ಟು ಕ್ಲೀನ್ಲಿನೆಸ್ಸಾಗಿ ಕಾಣುತ್ತೆ. ಆ ಮೋಡಗಳ ಮಧ್ಯೆ ಶಿವ ತುಂಬ ಚೆನ್ನಾಗಿ ಸುಂದರವಾಗಿ ನೈಸರ್ಗಿಕವಾಗಿ ಕಾಣಿಸ್ತಿದ್ದಾರೆ. ಸೊ ಎಲ್ಲ ಹೀಗೆ ನಾವು ದರ್ಶನ ಮಾಡಿಕೊಂಡು ಫೋಟೋಸ್ ತಕ್ಕೊಂಡು ಹೊರಗಡೆ ಸಿಗೋ ತಿಂಡಿ ತಿಂದ್ಕೊಂಡು ಸೊ ಫನ್ ಮಾಡಿಕೊಂಡು ಚೆನ್ನಾಗಿತ್ತು. ಒಂಥರ ಅವತ್ತು ಬಿಸಿಲಿದ್ರು ನಮಗಷ್ಟು ಟಯರ್ಡ್ ಅನಿಸಿಲ್ಲ. ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ನಮ್ಮ ಧನ್ವಿತಾಗೆ ಆಟ ಸಂಬಂಧ ಚಿಂತೆ. ಅಕ್ಕ ಅಕ್ಕ ಅಂತ ಏನೋ ಡೌಟ್ ಕ್ಲಿಯರ್ ಮಾಡ್ಕೋತಿದ್ದಾಳೆ. ಸೊ ಇದಾಗಿತ್ತು ಗೈಸ್ ಇವತ್ತಿನ ಲಾಗ್. ನಾವು ನಮ್ಮ ಸ್ನೇಹಿತರ ಜೊತೆ ಸ್ಕೂಲ್ ಫ್ರೆಂಡ್ಸ್ ಜೊತೆ ಒನ್ ಡೇ ಟ್ರಿಪ್ ಹೋಗಿ ಬಂದಿದ್ವಿ. ತುಂಬ ಫನ್ನಾಗಿ ಹ್ಯಾಪಿಯಾಗಿದ್ವಿ. ಸೊ ನೀವೆಲ್ಲ ಈ ರೀತಿ ಟ್ರಿಪ್ಸ್ ಎಲ್ಲ ಹೋಗಿರ್ತೀರಾ ಖಂಡಿತವಾಗ್ಲೂ. ಯಾರ್ಯಾರು ಎಲ್ಲೆಲ್ಲಿಗೆ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ಥರ ಟೈಮ್ ಮತ್ತೆ ಬರಲಿ, ಮತ್ತೆ ಟ್ರಿಪ್ ಹೋಗೋ ಥರ ನಾವೆಲ್ಲರೂ ಸೇರಿ ಒಟ್ಟಿಗೆ ಟ್ರಿಪ್ ಹೋಗೋ ಥರ ಆಗಲಿ ಅಂತ ಅನ್ಕೋತೀನಿ. ನನ್ನ ಫೋಟೋಸ್ ಎಲ್ಲ ನಾನಿಲ್ಲಿ ಹ್ಯಾಡ್ ಮಾಡಿರ್ತೀನಿ. ಸೊ ನೋಡಿ. ಮತ್ತು ಆ ಗ್ರೂಪಲ್ಲಿ ನನ್ನ ಫ್ರೆಂಡ್ ಒಬ್ಬಳು ಕಲಾವತಿ ಅಂತ. ಸೊ ನಮ್ಮ ಸ್ಕೂಲ್ ಫ್ರೆಂಡ್ಸ್ಗೆಲ್ಲ ವಾಚಸ್ ಗಿಫ್ಟ್ ಮಾಡಿದ್ಲು. ಸೊ ಇದೇ ವಾಚಸ್ ನೋಡಿ, ವಾಚಸ್ ನಮ್ಮ 3 ಜನಕ್ಕೂ ನಾವು 4 ಜನ ಹಾಕ್ಕೊಂಡಿದ್ದೀವಿ ಅಂತ ಹೇಳಿ ಆ ಫೋಟೋಸ್ ತೊಗೊಂಡಿದ್ದೀವಿ. ಎಷ್ಟು ಚೆನ್ನಾಗಿದೆ ಮೆಮೊರೀಸ್ ಎಲ್ಲ. ಸೊ ವಾಚ್ ಕೊಟ್ಟಿದ್ದಾಳೆ. ಸೊ ಎಲ್ಲರೂ ಟೈಮ್ ತುಂಬ ಚೆನ್ನಾಗಾಗಲಿ ಅಂತ ನಾನು ಅನ್ಕೋತೀನಿ. ಸೊ ಅವತ್ತು ಒಳ್ಳೆ ದಿನದ ದಿವಸ ವಾಚ್ ಗಿಫ್ಟ್ ಕೊಟ್ಟಿದ್ದು. ಸೊ ಖುಷಿ ಆಯಿತು. ಥ್ಯಾಂಕ್ಸ್ ಕಲಾ. ಆ್ಯಂಡ್ ತುಂಬ ಜನ ಫ್ರೆಂಡ್ಸು ಅಂದರೆ ಟ್ರಿಪ್ಪಿಗೆ ಬರಬೇಕಿತ್ತು. ಇನ್ನೂ ಒಂದು 2-3 ಜನ ಅನ್ಕೋತೀವಿ. 10th ಸ್ಟ್ಯಾಂಡರ್ಡ್ವರೆಗೂ ಓದಿರೋ ಫ್ರೆಂಡ್ಸ್ ಇವರೆಲ್ಲ. 8th 9th 10th ಜೊತೇಲಿ ಓದಿದ ಫ್ರೆಂಡ್ಸ್ಗಳು ನಾವು. ಸೊ ಅವರೆಲ್ಲ ಬರಬೇಕಾಗಿತ್ತು. ಅವರೆಲ್ಲ ಏನೇನೋ ಕೆಲಸ ಇರುತ್ತಲ್ವ. ಸೊ ನಾವೇನು ಫೋರ್ಸ್ ಮಾಡೋಕ್ಕಾಗಲ್ಲ. ಅವರೆಲ್ಲ ಅದು ಮಿಸ್ ಆಯಿತು. ನೆಕ್ಸ್ಟ್ ಟೈಮ್ ನೋಡೋಣ ಹೋದಾಗ ಅವರೆಲ್ಲ ಬಂದರೆ ಜೊತೆಗೆ ಇನ್ನೊಂದು ಟ್ರಿಪ್ ಮಾಡೋಣ. ಇದು ಶೆಟ್ಟಳ್ಳಿ ಚರ್ಚ್ ಅಂತ ಹೇಳಿದ್ನಲ್ಲ, ಶೆಟ್ಟಳ್ಳಿ ಕೆರೆ. ಅದು ನಮ್ಗೆ ಅಲ್ಲಿ ಹೋಗ್ಬೇಕಿತ್ತು ಚರ್ಚ್ ನೋಡಲಿಕ್ಕೆ. ಸ್ವಲ್ಪ ಭಯ ಇವಾಗ, ಯಾಕಂದರೆ ನಾವು ಎಷ್ಟೊಂದು ವೀಡಿಯೋಸ್ ನೋಡ್ತಾ ಇರ್ತೀವಲ್ವ, ನೀರಲ್ಲಿ ಮುಳುಗೋದ್ರು ಕೊಚ್ಚಿ ಹೋದ್ರು ಅಂತ. ನಾವೇ ಅಂತೀವಿ ಅಲ್ಲಿ ಯಾಕೆ ಹೋಗಕ್ಕೆ ಹೋದ್ರು ಅಂತ. ಇನ್ನು ಮತ್ತು ನಾವೇ ಹಂಗೆ ಇಡೋರು, ನಾವೇ ಅದರೊಳಗಡೆ ಹೋಗಿ ಏನೂ ಆಟ ಆಡಿಲ್ಲ. ಅದರೊಳಗಡೆ ಇಳಿದು ನಿಂತ್ಕೊಳ್ಳೋಕ್ಕೂ ನಮ್ಗೆ ಭಯ ಆಗಿತ್ತು. ದಡದಲ್ಲಿ ಅದು ಸುಮ್ಮನೆ ಎಲ್ಲಿ ನೀರು ಇಲ್ಲದೆ ಇರೋ ಜಾಗದಲ್ಲಿ ನಿಂತ್ಕೊಂಡು ಫೋಟೋಸ್ನ ತಗೊಂಡ್ವಿ. ಮಕ್ಳಿಗೂ ಕೂಡ ಆಟ ಆಡೋಕ್ಕೆ ಆ್ಯಕ್ಚುಲಿ ಒಂದೊಂದು ಎಕ್ಸ್ಟ್ರಾ ಬಟ್ಟೆಗಳನ್ನೂ ಕೂಡ ತೊಗೊಂಡೋಗಿದ್ವಿ ನಾವೆಲ್ಲಾದರೂ ನೀರಲ್ಲಿ ಆಟ ಆಡೋಣ ಅಂತ. ಆ ಟೈಮಲ್ಲಿ ನೀರಂದ್ರೇ ಭಯ ಅನ್ನೋ ಥರ ಆಗಿಬಿಟ್ಟಿತ್ತು. ಎಷ್ಟೋ ಜನ ಕೆರೆಗಳಲ್ಲಿ ಪೂಲ್ಗಳಲ್ಲಿ ಮುಳುಗಿ ಹೋಗೋ ಥರ. ಸೊ ತುಂಬ ಭಯಾನಕ ಆಗಿತ್ತಲ್ಲ, ಹಂಗಾಗಿ ನಾವು ಮಕ್ಳಿಗೂ ಕೂಡ ಬಿಡಲಿಲ್ಲ.
ಅಲ್ಲಿ ಆಟ ಆಡಲಿಕ್ಕೆ. ಸೊ ಇದು ಬಂದು ಹಳೇಬೀಡು ದೇವರ ಪಾದ ಇದು, ಎಷ್ಟು ಚೆನ್ನಾಗಿದೆ. ಅದ್ರ ಜೊತೆಲಿ ನಾನು ಬೈ ಮಿಸ್ಸಾಗಿ ತಗೊಂಬಿಟ್ಟಿದ್ದೀನಿ ಅದು. ಸೊ ಇದೆಲ್ಲ ಗ್ರೂಪ್ ಫೋಟೋಸು. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಅದೆಷ್ಟು ಯಾವ ಮೂಲೆಯಲ್ಲಿ ಒಂದು ಮೂಲೆ ಕೂಡ ಬಿಟ್ಟಿಲ್ಲ. ಇಷ್ಟು ಒಂದು ಸಣ್ಣದಾಗಿ ಒಂದು ಸಣ್ಣ ಸಾಸಿವೆ ಕಾಳಷ್ಟು ಕೂಡ ಜಾಗ ಬಿಟ್ಟಿಲ್ಲ. ಇರೋ ಬರೋ ಜಾಗದಲ್ಲೆಲ್ಲ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಶಿಲ್ಪಿಗಳಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅವ್ರಿಗೆ ಹಾರ್ಡ್ ವರ್ಕ್ಗೆ ಬಿಸಿಲಲ್ಲಿ ಕೂತ್ಕೊಂಡು ಅದೆಲ್ಲ ಮಾಡಿರ್ತಾರಲ್ವ, ವಾವ್ ಗ್ರೇಟಪ್ಪ. ಅದೆಲ್ಲ ಎಷ್ಟು ಖುಷಿ ಆಯಿತು ಗೊತ್ತಾ. ಅದನ್ನ ಬೇಲೂರು ಅಂದ ತಕ್ಷಣ ಒಳಗಡೆ ಹೋದ ತಕ್ಷಣ ನಾವು ದೇವ್ರಿಗಿಂತ ಹೆಚ್ಚಾಗಿ ನಾವು ಆ ಕೆತ್ತನೆಗಳನ್ನೇ ನೋಡ್ತಾ ಇರ್ತೀವಲ್ವ. ಆಮೇಲೆ ಚೆನ್ನಕೇಶ್ವರ ಸ್ವಾಮಿ ಕೂಡ ಎಷ್ಟು ಚೆನ್ನಾಗಿದೆ. ಇದು ಪುಷ್ಪಗಿರಿ ಬೆಟ್ಟದ್ದು ಎಲ್ಲ ಹೀಗೆ ನೋಡಿಕೊಂಡು ಮೆಮೊರೀಸ್ಗೆ ಅಂತ ಹೇಳಿ ಎಲ್ಲ ಫೋಟೋಸ್ ತೆಗೆದು ನಾನು ಯೂಟ್ಯೂಬಲ್ಲಿ ಮೆಮೊರೀಸ್ಗೆ ಅಂತ ಎಲ್ಲ ಫೋಟೋಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಇದು ಹಳೇಬೀಡಲ್ಲಿ 2 ನಂದಿಗಳಿದೆ. ಎಷ್ಟು ದೊಡ್ಡದು ಅಂದರೆ ಇದು ಕೆತ್ತನೆ ಮಾಡಿರೋದು 2 ನಂದಿಗಳು. ತುಂಬ ಚೆನ್ನಾಗಿದೆ. ನನಗೆ ಹಳೇಬೀಡನ್ನ ನಾನು ನೋಡಿರಲಿಲ್ಲ, ಬೇಲೂರು ತುಂಬ ಸಲ ನೋಡಿದ್ದೀನಿ. ಹಳೇಬೀಡಿಗೆ ಇದು ಫಸ್ಟ್ ಟೈಮ್ ಹೋಗಿದ್ದು. ತುಂಬ ಚೆನ್ನಾಗಿದೆ. ಶಿವಲಿಂಗ, ನನಗೆ ಆ್ಯಕ್ಚುಲಿ ಶಿವನ ಲಿಂಗ ಅಥವಾ ಶಿವನ ದೇವಸ್ಥಾನ ಅಂದ್ರೇ ನನಗೊಂಥರ ವೈಬ್, ಅದು ಒಂಥರ ಕನೆಕ್ಷನು ಏನು ಅಂತ ಗೊತ್ತಿಲ್ಲ ನನಗೆ. ಶಿವ ಅಂದರೆ ಅಷ್ಟು ಇಷ್ಟ ನನಗೆ. ಕಾಲಭೈರವ ಆಗಿರ್ಬೋದು. ಸೊ ತುಂಬ ನನಗೆ ಕನೆಕ್ಷನು. ಆ್ಯಕ್ಚುಲಿ ಲಿಂಗದ ರೂಪದಲ್ಲಿರುತ್ತಲ್ಲ ಆ ಶಿವನ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿದೆ ಹಳೇಬೀಡಲ್ಲಿ ಅಂದರೆ ತುಂಬ ಚೆನ್ನಾಗಿದೆ. ಅಲ್ಲಿರ್ತಕ್ಕಂಥ ವಾತಾವರಣ ಕೂಡ ತುಂಬ ಅದ್ಭುತವಾಗಿದೆ. ಎಷ್ಟು ಚೆನ್ನಾಗಿ ಪಾರ್ಕ್ನ ಮಾಡಿದ್ದಾರೆ. ಅದರಲ್ಲಿ ಒಂದು ಚೂರು ಕಸ ಕೂಡ ಕಾಣಿಸಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಅಲ್ಲಿ ಮ್ಯೂಸಿಯಂ ಕೂಡ ಇತ್ತು. ಸೊ ಇದಾಗಿತ್ತು ಇವತ್ತಿನ ನಮ್ಮ ಡೇ. ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.